ನಮಸ್ಕಾರ ಗುರು, ನೀವು ನೋಡ್ತಾ ಇದ್ದೀರಾ ಸಂತೋಷ್ ಸ್ಟೋರೀಸ್. ನಾನು ನಿಮ್ಮ ಪ್ರೀತಿಯ ಸಂತೋಷ್. ಇವತ್ತಿನ ವಿಚಾರ ಬಂದು ಇಂಡಿಯಾ ಮತ್ತು ಇಂಗ್ಲೆಂಡ್ ಸೆಕೆಂಡ್ ಓಡಿಐ ಪಂದ್ಯಕ್ಕೆ ನಮ್ಮ ಪ್ಲೇಯಿಂಗ್ ಲೆವೆನ್ ದೊಡ್ಡ ಬದಲಾವಣೆ ಆಗುತ್ತೆ ಅಂತ ಹೇಳಬೇಕು. ಸ್ಟಾರ್ ಆಟಗಾರರು ಹೊರಗಡೆ ಹೋಗ್ತಾರೆ ಅಂತ ಹೇಳಬೇಕು. ಹಾಗಾದರೆ ನಮ್ಮ ತಂಡದಲ್ಲಿ ಯಾವ ಬದಲಾವಣೆ ಆಗುತ್ತೆ, ಯಾರು ಸ್ಟಾರ್ ಆಟಗಾರ ಮತ್ತು ಬರುವಂಥ ಆಟಗಾರ ಯಾರು, ಸುದ್ದಿ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದರೆ ನಾನು ಮಾಡೋ ಪ್ರತಿದಿನ ಅದಕ್ಕಿಂತ ಮುಂಚೆ ನೀವು ಹೇಳ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ. ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ. ನಿಮ್ಮ ಪ್ರಕಾರ ನಮ್ಮ ಭಾರತದ ಸೆಕೆಂಡ್ ಓಡಿಐ ಪಂದ್ಯಕ್ಕೆ 9ನೇ ತಾರೀಕು ನಡೀತಾ ಇರೋಂಥ ಓಡಿಐ ಪಂದ್ಯಕ್ಕೆ ಯಾವ ರೀತಿ ಇರಬೇಕು ಪ್ಲೇಯಿಂಗ್ ಲೆವೆನ್ ಅಂತ ಕನ್ಸ ಕಮೆಂಟ್ ಮಾಡಿ ಗುರು. ನೋಡೋಣ ನಿಮ್ಮ ಪ್ರೆಡಿಕ್ಷನ್ ಯಾವ ರೀತಿ ಇರುತ್ತೆ ಅಂತ. ನನ್ನ ಪ್ರಕಾರ ಹೇಳ್ದಾಯ್ತು, ನನ್ನ ಪ್ರಕಾರ ಅಲ್ಲ, ಇದು ಡೆಫಿನೆಟ್ಲಿ ಕನ್ಫರ್ಮ್ ಆಗಿರೋಂಥ ಪ್ಲೇಯಿಂಗ್ ಲೆವೆನ್ ಅಂತ ಹೇಳಬೇಕು. ವಿರಾಟ್ ಕೊಹ್ಲಿ ಅವರು ಮತ್ತೆ ವಾಪಸ್ ಬರ್ತಾರೆ ಅಂತ ಹೇಳಬೇಕು. ಯಾರ ಜಾಗದಲ್ಲಿ ಏನಾದಾಯ್ತು ಅಂತಾರೆ, ಯಶಸ್ವಿ ಜೈಸ್ವಾಲ್ ಅವರು ಆಡಿಲ್ಲ ಅಂತ ಹೇಳಬೇಕು. ಶುಭ್ಮನ್ ಗಿಲ್ ಮತ್ತು ರೋಹಿತ್ ಶರ್ಮಾ ಅವರು ಓಪನಿಂಗ್ ಮಾಡ್ತಾರೆ. ಶ್ರೇಯಸ್ ಅಯ್ಯರ್ ನಂಬರ್ 3, ವಿರಾಟ್ ಕೊಹ್ಲಿ ನಂಬರ್ 4 ಬರ್ತಾರೆ ಅಂತ ಹೇಳಬೇಕು. ವಿರಾಟ್ ಕೊಹ್ಲಿ ಅವರು ಡೆಫಿನೆಟ್ಲಿ ಬರ್ತಾರೆ ಅಂತ ಹೇಳಬೇಕು. ಮತ್ತು ಶುಭ್ಮನ್ ಗಿಲ್ ಅವರು ಓಪನಿಂಗ್ ಫಿಕ್ಸ್ ಆಗ್ತಾರೆ ಅಂತ ಹೇಳಬೇಕು. ಯಾಕಂದರೆ ಲಾಸ್ಟ್ ಮ್ಯಾಚ್ ಗೊತ್ತಿರ್ಬೋದು, ಅವರು ನಂಬರ್ 3 ಬಂದಿದ್ರು. ಯಶಸ್ವಿ ಜೈಸ್ವಾಲ್ ಅವರು ಮತ್ತು ರೋಹಿತ್ ಶರ್ಮಾ ಅವರು ಓಪನಿಂಗ್ ಮಾಡಿದ್ರು ಅಂತ ಹೇಳಬೇಕು. ಆದರೆ ಯಶಸ್ವಿ ಜೈಸ್ವಾಲ್ ಅಷ್ಟೊಂದು ಸಕ್ಸಸ್ ಆಗಿ ಕಂಡಿಲ್ಲ. ಶುಭ್ಮನ್ ಗಿಲ್ ಚೆನ್ನಾಗಿ ಆಡಿದ್ರು ಮತ್ತು ಶ್ರೇಯಸ್ ಅಯ್ಯರ್ ಅವರು ಕೂಡ ಚೆನ್ನಾಗಿ ಆಟ ಆಡಿದ್ರು. ಏನಾದ್ರೆ ಯಶಸ್ವಿ ಜೈಸ್ವಾಲ್ ಚೆನ್ನಾಗಿ ಆಡಿತು ಅಂತಂದರೆ ಶ್ರೇಯಸ್ ಅಯ್ಯರ್ ಡ್ರಾಪ್ ಆಗೋರು, ವಿರಾಟ್ ಕೊಹ್ಲಿ ಬರೋರು ಅಂತ ಹೇಳಬೇಕು. ಅದೇ ಸೆಕೆಂಡ್ ಓಡಿಐ ಕನ್ಫರ್ಮ್ ಆಗಿ ವಿರಾಟ್ ಕೊಹ್ಲಿ ಆಡೋದ್ರಿಂದಾಗಿ ಯಶಸ್ವಿ ಜೈಸ್ವಾಲ್ ಅವರನ್ನ ಕುಂಡಿಸ್ಬಿಟ್ಟು ವಿರಾಟ್ ಕೊಹ್ಲಿ ಅವರು ಒಳಗಡೆ ಬರ್ತಾರೆ ಅಂತ ಹೇಳಬೇಕು. ಪ್ಲೇಯಿಂಗಲ್ಲಿ ಸೇರ್ಕೊತಾರೆ ಅಂತ ಹೇಳಬೇಕು. ಇದು ಒಂದು ಬದಲಾವಣೆ ಆಗುತ್ತೆ ಅಂತ ಹೇಳಬೇಕು. ಇನ್ನು ಬೌಲಿಂಗಲ್ಲೂ ಕೂಡ ಅದೇ ರೀತಿ ಬದಲಾವಣೆ ಮಾಡೋದಿಲ್ಲ. ಬ್ಯಾಟಿಂಗ್ ನೆನಪಲ್ಲೂ ಕೂಡ ಜಾಸ್ತಿ ಬದಲಾವಣೆ ಮಾಡೋದಿಲ್ಲ. ಗೆಲುವಿನಂಥ ಟೀಮ್ನ ತಗೊಂಡು ಹೋಗ್ತಾರೆ, ಗೆದ್ದಿರೋಂಥ ಟೀಮ್ನ ಕರ್ಕೊಂಡು ಹೋಗ್ತಾರೆ. ನಮ್ಮ ಭಾರತ ತಂಡ ಸೆಕೆಂಡ್ ಓಡಿಐ ಪಂದ್ಯಕ್ಕೆ ಇಂಗ್ಲೆಂಡ್ ಅಗೇನ್ಸ್ಟ್ ಅಂತ ಹೇಳಬೇಕು. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಂತ ಕಸ ಕಮೆಂಟ್ ಮಾಡಿ. ಮತ್ತು ನಮ್ಮ ಭಾರತ ತಂಡದ ಪ್ಲೇಯಿಂಗ್ ಲೆವೆನ್ ನಿಮ್ಮ ಪ್ರಕಾರ ಯಾವ ರೀತಿ ಇರಬೇಕು ಅಂತ ಕಸ ಕಮೆಂಟ್ ಮಾಡಿ. ಸಿಗೋಣ ನೆಕ್ಸ್ಟ್ ಹೊಡೆದೈತೆ ಆಟ ಮಾಡಿ. ನಮಸ್ಕಾರ, ಜೈ ಭಾರತ. ಈ ಸಲ ಕಪ್ ನಮ್ಮದೇ ಗುರು, ಹೊಡಿಲೇಬೇಕು, ಹೊಡಿತೀವಿ. ಸಿ ಯು ಸೋನ್.